ನಿನ್ನಾಟ ಬಲ್ಲವು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವು ಯಾರ್ಯಾರೋ. ಅವ್ವ ನನಗ್ ಬಹಳ ಹಸಿವಾಗದ. ಯಾಕೋ ಮಗ, ನೀ ಎಂದು ಹಸಿವು ಅಂದವಲ್ಲ. ಇವತ್ತ ಯುಗಾದಿ ಹಬ್ಬದಪ್ಪ, ಹೋಳಿಗೆ ಮಾಡಾಕತ್ತೀನಿ. ಸ್ವಾಮಿಗಳು ಬಂದು ಉಂಡು ಹಾದ ಕೂಡ್ಲೇನ ನಿನಗೂ ಊಟ ಕೊಡ್ತೀನಿ. ಹಂಗಾರ ನಾ ಸ್ನಾನಾರ ಮಾಡಬರ್ಲಿ? ಅಯ್ಯೋ ಶಿವನಿ, ಇವತ್ ಹಬ್ಬದಂತ ನಾನ ನಿಮ್ ತಲೆಗೆ ನೀರ್ ಹಾಕಿನಿ. ಮತ್ತ್ಯಾಕ್ ಮಾಡ್ತೀಯ ಯಪ್ಪ? ನೆಗಡಿ ಆದಿತ್ತು, ಬೇಡಪ್ಪ. ಈಗ ಊರ್ ದೇವ್ರಿಗೆ ನೈವೇದ್ಯ ಕೊಟ್ಟು ಬಾ ಹೋಗ್. ಸ್ವಾಮಿಗಳು ಬಂದು ಹಾದ ಕೂಡ್ಲೇನ ನಿನಗೂ ಊಟ ಕೊಡ್ತೀನಿ. ಈ ಹುಡುಗ ಯಾಕ ಈಗೀಗ ಒಂದೊಂದ್ ತರಾನೇ ಮಾಡ್ತದ. ಇವನ ನಡವಳಿಕೆನೇ ನನಗ ತಿಳಿಯುವಲ್ದು. ಎಲ್ಲ ಆ ದೇವ್ರಿಚ್ಛ. ನಮ್ ಹಣೆ ಬಾರದಾಗ ಏನದು ಯಾರಿಗ್ ಗೊತ್ತು? ಅವ್ವ, ಸಿದ್ದಣ್ಣ 3 ಬೆಳ್ಳಿ ರೂಪಾಯಿ ತಗೊಂಡು ಕಟ್ಟಿ ಮೇಲಿಂದ ಜಿಗುದು ಗಿರಿಮಲ್ಲನ ಬಸ್ ಹತ್ತಿ ಹೋದ್ನಂತ. ಹೋದ್ನಂತ? ಎಲ್ಲಿ ಹೋದ್ನಂತ? ಸುಳ್ಳಿದು. ನನ್ನ ಬಿಟ್ಟು ನನ್ನ ಮಗ ಎಲ್ಲೇ ಹೋಗುದಿಲ್ಲ. ಇಲ್ಲೇ ಕುಂಬಾರ್ ಗುರು, ಅಣ್ಣಾರಾಯ, ಸಿದ್ದರಾಮ, ಚೋಟಿವ ಯಾರ ಮನೆಗೆ ಓದಾಕ್ ಹೋಗಿರ್ಬೇಕು ನೋಡ್ರಿ. ಎಲ್ಲಿ ಹೋಗ್ಯಾನ ನೋಡ್ರಿ ನನ್ ಮಗ. ಸಿದ್ಕೊಂಡ ಎಲ್ಲಿ ಹೋದೆ ಅಪ್ಪ? ಬಾರು ನಿಲ್ಗಿರಿ, ನನ್ನ ಮಗನ್ ಏನಾರ ನೋಡಿ. ಏನು ಇದು ನಿನ್ ಕೈಯಂದು? ಇವು ಅಪ್ಪಗಳ ಬಟ್ಟೆ. ಅಪ್ಪನ ಬಟ್ಟೆ ಅಲ್ಲ, ಇವು ನನ್ನ ಮಗನ ಬಟ್ಟೆ. ಅವತ್ತು ನನ್ನ ಮಗ ಮನಿ ಬಿಟ್ಟು ಹೋಗಾಗ ಇದೇ ಅಂಗಿ ಹಾಕೊಂಡಿದ್ದ. ಈಗ ನೋಡಲಿ, ಕಿಸೆದಾಗ 3 ಬೆಳ್ಳಿ ರೂಪಾಯಿ ಹಂಗ ಅದಾವು. ಹೇಳಿ ಮೇಲ್ಗಿರಿ, ನನ್ನ ಮಗನಿಗೆ ಏನಾತು? ನನ್ನ ಮಗ ಎಲ್ಲಿ ಹೋದ ಮೇಲ್ಗಿರಿ? ನನ್ನ ಮಗ ಎಲ್ಲಿ ಹೋದ? ಅಯ್ಯೋ ಶಿವನೇ, ನಾ ಏನಾಗಬಾರ್ದಂತ ದಿನ ದೇವ್ರಿಗೆ ಬೇಡ್ಕೊತೀನಿ. ಅದೇ ಆಯ್ತಲ್ಲ ಶಿವನೇ, ಅದೇ ಆಯ್ತು. ಸಮಾಧಾನ ಮಾಡ್ಕೊ. ನಾಳೆ ಬಿಚ್ಚರ್ಗಿ ಬಸಪ್ಪನ ಕರ್ಕೊಂಡು ಕರಡಿಯವ್ರ ತೋಟಕ್ಕೆ ಹೋಗೋಣ. ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ಭೇಟಿ ಆಗೋಣಂತ. ನಮ್ಮ ಮಗನ ಭಿಕ್ಷಾ ಬೇಡೋಣ. ಮೊದಲು ನನ್ನಲ್ಲಿ ಕರ್ಕೊಂಡು ಹೋಗ್ರಿ. ನಾವು ಕಾಲ ಮೇಲೆ ಬಿದ್ದು ಬೇಡ್ಕೋತೀನಿ. ನನ್ನ ಮಗನ ಉಡ್ಯಾಗ ಹಾಕಿಸ್ಕೊಂಡು ಬರ್ತೀನಿ. ನನಗೆ ನನ್ನ ಮಗ ಬೇಕ್ರಿ, ನನ್ನ ಮಗ ಬೇಕು. ಯಾಕೋ ಶಿವನೇ ನೀ ಹಿಂಗ ಮಾಡ್ತಿ? ಕೊಡ್ತಿ ಯಾಕ? ಕೊಟ್ಟು ಕಸಗೋತಿ ಯಾಕೋ ಶಿವನೇ? ಏನಿದು ನಿನ್ನ ಆಟ? ನೀನೆ ನನ್ನ ಗುರುವೋ, ನೀನೆ ನನ್ನ ಹೇಳುವೋ, ನೀನೆ ನನ್ನ ದಾತ, ನೀನೆ ಬಂದು. ನಿಮ್ಮ ನೋಡಾಕ್ ಬಿದ್ದರ್ಗಿಂದ ಸಿದ್ದೇಶ್ವರನ ಅಪ್ಪಾವ ಬಂದಾರ್ರಿ. ನದಿ ಬಂದು ಸಮುದ್ರ ಸೇರಿ ಆಯ್ತು. ಈಗ ಅದನ್ನೆಲ್ಲಿ ಹುಡುಕ್ತಾರಂತ ಗೊತ್ತಾಗ್ಲಿಲ್ರಿ. ಕಳ್ಸ್ರ ಅವ್ರನ್ನ ಒಳಗೆ. ಬರ್ರಿ ಒಳಗೆ ಕರೆ ಆತ. ಯಪ್ಪ, ನಾ ಉಡೆ ಒಡ್ಡಿ ನನ್ನ ಮಗನ ಭಿಕ್ಷೆ ಬೇಡಾಕ್ ಬಂದಿನ್ರಿ ಅಪ್ಪ. ನನ್ ಜೋಡಿ ನನ್ನ ಮಗನ ಕಳಿಸಿ ಕೊಡ್ರಿ ಅಪ್ಪ. ಕಳಿಸ್ರಿ ಅಪ್ಪ. ನನಗ ಈಗ ಸಂತಾನು ನೋಡಾಕ್ ಆಗಲ್ದು, ಮಂದಿ ಮಾತಾಡೋದು ಕೇಳಕ್ ಆಗಲ್ದು. ನೀವ ಇದಕ್ಕೊಂದ್ ದಾರಿ ತೋರಿಸ್ರಿ ಅಪ್ಪ. ಮಂದಿ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಇವತ್ತು ಮಾತಾಡಿದವ್ರು ನಾಳೆ ಬಂದು ತಲೆ ತಗ್ಗಿಸ್ಕೊಂಡು ನಿಂದಿರ್ತಾರ. ನನಗ ಈ ತಾಯಿ ಸಂಕಟ ಅರ್ಥಕ್ಕದ. ಆದ್ರ ನಾ ಸಮುದ್ರಕ್ಕೆ ಹೆಂಗ ಒಟ್ಟು ಕಟ್ಲಿ? ಇವ ಸಮುದ್ರ ಇದ್ದಂಗ, ನೀ ತಗೊಂಡು ಆದ್ರೂ ಒಟ್ಟು ಕಟ್ಟಿ ನಿಲ್ಸಾಕ ಬರೋದಿಲ್ಲ. ಅದು ಮತ್ತೊಂದು ಕಡೆ ಹರಿದು ಹೋಗುವುದ ತಿಳ್ಕೊ. ಇವ ಸಾಮಾನ್ಯ ಮನುಷ್ಯ ಇಲ್ಲ. ಯಪ್ಪ, ನೀವ್ ಏನ್ ಹೇಳಿದ್ರು ನನ್ ತಲೆಗೆ ಹೋಗುದಿಲ್ಲ. ನನಗ್ ನನ್ನ ಮಗ ಬೇಕ್ರಿ ಅಪ್ಪ, ನನಗ್ ನನ್ನ ಮಗ ಬೇಕ್ರಿ. ತಾಯಿ, ಇವತ್ತು ನೀ ದೊಡ್ಡ ಮನಸ್ಸು ಮಾಡಿದ. ನಿಮ್ಮೂರ್ ಕೀರ್ತಿ ಬೆಳಗ್ತದ. ನಮ್ಮನಿ ದೀಪ ನಮಗ ಮಾತ್ರ ಬೆಳಕು ಕೊಟ್ರ, ನೀ ಹೆತ್ತ ಮಗ ಇಡೀ ಜಗತ್ತಿಗೆ ಬೆಳಕು ಕೊಡ್ತಾನ. ಇವತ್ತ ನೀ ಬಿಟ್ಟು ಹೋದ್ರ ಅದು ಬೆಟ್ಟ ಆಗ್ತದ. ಈ ನಾಡಿಗಾಗಿ ನಿನ್ನ ಮಗನ್ನ ತ್ಯಾಗ ಮಾಡವ. ನಿನ್ನ ಸಂಕಟ ಆ ದೇವ್ರು ದೂರ ಮಾಡ್ತಾನ. ತಾಯಿ, ನೀ ಮರಗಬೇಡ. ಹೆಂಗ ಸುಮ್ ಹೋಗ್ಲೋ ಯಪ್ಪ? ನನ್ನ ಕರಳು ಕುಡಿ ಕತ್ತರಿಸಿ ಇಟ್ಟು ಸುಮ್ ಹೋಗಂದ್ರ ನಾ ಹೆಂಗ್ ಹೋಗ್ಲಿ? ಸಿದ್ದಣ್ಣ,
ಮುತ್ತಣ್ಣ ಬಾರೋ ಕಂದ ಬಾರೋ ಮಗನ ಮನೆಗೆ ಹೋಗೋಣ ಬಾರೋ ಮಗನೇ ಬಾರೋ ಕಂದ ಶಿವಾಯ ಅಗಣಿತ ನಾಮಾಯ ಶಿವಾಯ ಅಗಣಿತ ಶಿವಾಯ ಒಂದು ಗಿಡದಾಗ ಒಂದು 10-20 ಪಕ್ಷಿಗಳು ಬಂದ ಕೂತಿರ್ತಾವ. ಪ್ರತಿಯೊಂದು ಪಕ್ಷಿ ಬೇರೆ ಬೇರೆನೆ ಹಾಡ್ತಿರ್ತದ. ಇದ ಪ್ರಯೋಗ ಹೌದಲ್ಲ ಹೇಳಿ? ಯಾಕೆ ಸುಮ್ಮನೆ ನಮ್ಮ ಮನೆ ಕೆಡಿಸ್ಕೊಳ್ಳೋದು, ನಮ್ಮ ಮನಸ್ಸು ಯಾಕೆ ಕೆಡಿಸ್ಕೊಳ್ಳೋದು? ತಾಪ ಮಾಡಿಕೊಂಡು ಬದುಕೋದ್ರಾಗ ಅರ್ಥ ಏನದೆ? ಏನಾದರೂ ಮಾಡಿಕೊಳ್ಳಿ ಜನ. ನಾವು ನಮ್ಮ ಮನೆ ಸ್ವಚ್ಛ ಇಟ್ಕೊಂಡು, ನಮ್ಮ ಮನಸ್ಸನ್ನ ಸ್ವಚ್ಛ ಇಟ್ಕೊಂಡು ಸಂತೋಷದಿಂದ ಬದುಕೋದನ್ನ ನಾವು ಕಲಿಬೇಕಲ್ಲ.